ಮಮತೆ ಕಾಣದ ಬ್ರಹ್ಮ ನೀನು ಪಾಪಿ ಕಣೋ. ಬಹುಶಃ ಈ ವಿಡಿಯೋ ಏನಾದ್ರು ನೀವು ಶೇರ್ ಮಾಡದೆ ಹೋಗಿದ್ರೆ ಮತ್ತೆ ಜೀವಂತವಾಗಿ ಮತ್ತೆ ಅವ್ರ ಮಗ ಸಿಗ್ತಾನೆ ಅನ್ನೋ ನಂಬಿಕೆ ಅವ್ರಿಗೂ ಇರ್ಲಿಲ್ಲ, ನನಗೂ ಇರ್ಲಿಲ್ಲ. ಯಾಕಂತ ಹೇಳಿದ್ರೆ ಅಂತ ಒಂದು ಕ್ರಿಟಿಕಲ್ ಕಂಡೀಷನ್ ಆ ಮಗುಗಿದೆ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಸ್ನೇಹಿತರು ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ಈ ವಿಡಿಯೋ ನೀವು ನೋಡಬೇಕು ಅಂತ ಹೇಳಿದ್ರೆ ನಿಮ್ಮ ಗುಂಡಿಗೆ ಗಟ್ಟಿಯಾಗಿರ್ಬೇಕು. ಯಾಕೆ ಅಂತ ಹೇಳಿದ್ರೆ ಆ ಸ್ಥಿತಿ ನೋಡಿ ನನಗೆ ಬೇಜಾರಾಗ್ತಿದೆ, ನನಗೆ ನೋವಾಗ್ತಿದೆ. ಯಾಕಪ್ಪ ಈ ತರ ಒಂದು ದುಸ್ಥಿತಿ ಬಂದಿದೆ ಅಂತ. ಯಾಕೆಂತ ಹೇಳಿದ್ರೆ ಎತ್ತು ತಾಯಿಗೆ, ಇನ್ನು ಸಂಬಂಧಿಕರಿಗೆ, ಅಕ್ಕ ತಂಗಿದಿರಿಗೆ ಆ ಹುಡುಗನ ಪರಿಸ್ಥಿತಿ ನೋಡಿದ್ರೆ ಇನ್ಯಾವ ಮಟ್ಟಕ್ಕೆ ಬೇಜಾರಾಗ್ಬೋದು. ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ನಿಮ್ಗೆ ಗೊತ್ತಾಯ್ತಾ? ಕೆಲವು ದಿನಗಳ ಹಿಂದೆ ಮೋಹನ್ ಅನ್ನೋ ಒಂದು 20 ರಿಂದ 25 ವರ್ಷದ ಹುಡುಗನ ಒಂದು ವಿಡಿಯೋ ಹಾಕಿದ್ದೆ. ಬಹಳ ಬೇಜಾರಾಗುತ್ತೆ. ಯಾಕೆಂತ ಹೇಳಿದ್ರೆ ಆ ಹುಡುಗ ಮನೆಯಿಂದ ಕಳೆದೋಗಿ ಬರೋಬ್ಬರಿ 1 ತಿಂಗಳಾಗಿತ್ತು. ಸೊ 1 ತಿಂಗಳಿಂದ ಇಡೀ ಕುಟುಂಬ ಹುಡುಕಾಟವನ್ನ ನಡೆಸಿದ್ರು ಕೂಡ ಸಿಕ್ಕಿರ್ಲಿಲ್ಲ. ಜನಸ್ನೇಹಿ ಆಶ್ರಮಕ್ಕೆ ಬಂದು ಒಂದು ವಿಡಿಯೋ ಮಾಡ್ಕೊಡಿ ಅಂತ ಹೇಳಿದ್ರು. ಇಮಿಡಿಯೇಟ್ ಆಗಿ ಹಿಂದೆ ಮುಂದೆ ಯೋಚನೆ ಮಾಡದೆ ವಿಡಿಯೋನ ಮಾಡಿದ್ವಿ. ಮಾನಸಿಕ ಅಸ್ವಸ್ಥ, ಜೊತೆಗೆ ಮಾತು ಕೂಡ ಆಡೋದಕ್ಕೆ ಬರೋದಿಲ್ಲ, ಆತ ಓಡಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಅಂತ ಒಂದು ದುಸ್ಥಿತಿಯಲ್ಲಿರ್ತಕ್ಕಂಥ ಹುಡುಗ ಕಳೆದೋಗಿದ್ದಕ್ಕೆ ಇಡೀ ಕುಟುಂಬ ಬಹಳ ನೋವು ಪಡ್ತಾ ಇದ್ರು, ಕಷ್ಟ ಪಡ್ತಾ ಇದ್ರು. ಇನ್ನು ಕೇವಲ 15 ದಿನಗಳಲ್ಲಿ ಅವ್ರ ಅಕ್ಕನ ಮದುವೆ ಕೂಡ ಫಿಕ್ಸ್ ಆಗಿತ್ತು. ಮದುವೆಗೆ ತಮ್ಮ ಇಲ್ಲ ಅನ್ನೋ ಕಾರಣಕ್ಕೆ ಮನೆಯಲ್ಲಿ ತುಂಬಾ ಜನ ಕಷ್ಟಪಟ್ಟು ತುಂಬಾ ಕಣ್ಣೀರನ್ನ ಹಾಕ್ತಾ ಇದ್ರು. ನಿಜವಾಗ್ಲೂ ಇವತ್ತೊಂದು ಖುಷಿ ಆಗತ್ತೆ. ಯಾಕಂತ ಹೇಳಿದ್ರೆ ಇವತ್ತು ನೀವೆಲ್ಲ ವಿಡಿಯೋ ಶೇರ್ ಮಾಡಿದ್ದಕ್ಕೆ ಕನಿಷ್ಠ ಪಕ್ಷ ಆ ಹುಡುಗ ಎಲ್ಲಿದ್ದಾನೆ ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ. ಬಟ್ ಆದ್ರೆ ಆ ಹುಡುಗನ ಪರಿಸ್ಥಿತಿ ಏನಾದ್ರು ಅವ್ರ ಕುಟುಂಬಸ್ಥರು ಇವತ್ತು ಆ ಹುಡುಗನ ಪರಿಸ್ಥಿತಿ ಏನಾದ್ರು ಅವ್ರ ಕುಟುಂಬಸ್ಥರು ನೋಡ್ಬಿಟ್ರೆ ಕಣ್ಣಲ್ಲಿ ನೀರಲ್ಲ ಸ್ವಾಮಿ, ನಿಜವಾಗ್ಲೂ ರಕ್ತ ಬರುತ್ತೆ. ನನಗೆ ನೋಡಿ ಅಷ್ಟು ದುಃಖ ಆಗಿದೆ, ಬೇಜಾರಾಗಿದೆ. ನಾನಿವಾಗ ಆ ಹುಡುಗ ಇರುವಂತ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಬರೋಬ್ಬರಿ 100 ಕಿಲೋಮೀಟರ್ ಪ್ರಯಾಣವನ್ನು ಬೆಳೆಸ್ತಾ ಇದ್ದೀನಿ. ನಿಜವಾಗ್ಲೂ ನಿಮಗೂ ಏನಾದ್ರು ಮಾನವೀಯತೆ ಇದ್ರೆ, ಮನುಷ್ಯತ್ವ ಅನ್ನೋದು ಗೊತ್ತಿದ್ರೆ ದಯವಿಟ್ಟು ವಿಡಿಯೋನ 4 ಜನಕ್ಕೆ ಶೇರ್ ಮಾಡಿ. ನೀವು ಜೊತೆಲಿ ಬನ್ನಿ. ಅವರ ಒಂದು ದುಸ್ಥಿತಿ ಏನಾಗಿದೆ, ಆ ಯುವಕನ ದುಸ್ಥಿತಿ ಏನಾಗಿದೆ ಅಪ್ಪ, ಅದನ್ನ ನೋಡಕ್ಕೆ 2 ಕಣ್ಣಿಂದ ಅಂತೂ ನನ್ನ ಕೈಲಿ ನೋಡಕ್ಕಾಗಿಲ್ಲ. ನಿಮಗೂ ಮನಸ್ಸಿದ್ರೆ ಮನಸ್ಸಿಂದ ನೋಡಿ, ಕಣ್ಣಿಂದ ನೋಡಿ ಏನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಮನಸ್ಸಿಂದ ನೋಡಿ ಎಲ್ಲವನ್ನೂ ಅರ್ಥ ಮಾಡ್ಕೊಳ್ಳಿ. ಅವ್ರ ತಂದೆ ತಾಯಿ ಈಗ ತಾನೇ ಮಾಹಿತಿ ತಿಳಿಸಿದ್ದೀನಿ, ಅವರು ಕೂಡ ಬರ್ತಾ ಇದ್ದಾರೆ. ಆ ಹುಡುಗನ ಪರಿಸ್ಥಿತಿ ಚಿಂತಾಜನಕ. ಸೊ ಬನ್ನಿ ಎಲ್ಲರೂ ಹೋಗೋಣ, ಆ ಹುಡುಗನ ಸ್ಥಿತಿ ನೋಡೋಣ, ಏನಾಗಿದೆ, ಅವರ ಕುಟುಂಬಸ್ಥರು ಏನು ಹೇಳ್ತಾರೆ. ಜೊತೆಗೆ ಕೊನೆಯದಾಗಿ